ಇಮ್ಯಾಜಿನ್ ಮಾಡಿ, ಶಸ್ತ್ರಚಿಕಿತ್ಸೆಗಳನ್ನು ಕೇವಲ ಪರಿಣತ ವೈದ್ಯರು ಮಾತ್ರವಲ್ಲ, ಅದೇ ಸಮಯದಲ್ಲಿ ಅತ್ಯಂತ ನಿಖರತೆ, ಅಜಾಡ್ಯ ಮತ್ತು ಅನಿರ್ತಕತೆಯೊಂದಿಗೆ ಕೆಲಸ ಮಾಡುವ ರೋಬೋಟ್ ಸಹಾಯಕರು ಕೂಡ ನಡೆಸುತ್ತಿದ್ದಾರೆ. ಮತ್ತು ಈ ಭವಿಷ್ಯದ ದೃಶ್ಯ ಈಗ ಸಾಕಾರವಾಗುತ್ತಿದೆ. ಇಂದಿನ ಶಸ್ತ್ರಚಿಕಿತ್ಸಾ ರೋಬೋಟ್ಗಳು AI ಶಕ್ತಿಯಿಂದ ನಿಖರತೆ, 3D ದೃಷ್ಟಿ ಮತ್ತು ಅತಿ ಸೂಕ್ಷ್ಮ ಸಾಧನಗಳೊಂದಿಗೆ ಲಭ್ಯವಿವೆ. ಇವು ಅತ್ಯಂತ ಜಟಿಲವಾದ ಶಸ್ತ್ರಚಿಕಿತ್ಸೆಗಳನ್ನು ಅತ್ಯಲ್ಪ ದೋಷದೊಂದಿಗೆ ಯಶಸ್ವಿಯಾಗಿ ನಡೆಸಬಲ್ಲವು. 98% ಯಶಸ್ವಿ ಪ್ರಮಾಣ ಹೊಂದಿರುವ ಈ ತಂತ್ರಜ್ಞಾನ ವೈದ್ಯಕೀಯ ಜಗತ್ತನ್ನು ಪರಿವರ್ತಿಸುತ್ತಿದೆ. ವಿಶೇಷವಾಗಿ ಹೃದಯ ಶಸ್ತ್ರಚಿಕಿತ್ಸೆ, ಮೆದುಳಿನ ಶಸ್ತ್ರಚಿಕಿತ್ಸೆ ಮತ್ತು ಕಠಿಣ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳಲ್ಲಿ. ಆದರೆ ಇವು ಕೆಲಸ ಮಾಡುವುದು ಹೇಗೆ? ವೈದ್ಯರು ರೋಬೋಟ್ ಸಿಸ್ಟಮ್ಗಳನ್ನು ವಿಶೇಷ ಕನ್ಸೋಲ್ಗಳ ಮೂಲಕ ನಿಯಂತ್ರಿಸುತ್ತಾರೆ. ಈ ವೇಳೆಯಲ್ಲಿ AI ನೈಜ ಕಾಲದಲ್ಲೇ ಡೇಟಾ ನೀಡುವುದು, ಚಲನೆಗಳನ್ನು ಸ್ಥಿರಗೊಳಿಸುವುದು ಮತ್ತು ಮಾನವ ಕೈಗೆ ಸಾಧ್ಯವಿಲ್ಲದ ಸೂಕ್ಷ್ಮ ಶುದ್ಧತೆ ತರುತ್ತದೆ. ವೈದ್ಯರು ವಿಶೇಷ ರೋಬೋಟಿಕ್ ಕನ್ಸೋಲ್ ಒಂದರಲ್ಲಿ ಕುಳಿತುಕೊಂಡು 3D ಹೈ ಡೆಫಿನಿಷನ್ ಕ್ಯಾಮೆರಾ ಮೂಲಕ ರೋಗಿಯ ಒಳಾಂಗಣದ ದೃಶ್ಯವನ್ನು ನೋಡಿ, ಕೈಯಿಂದ ಜಾಯ್ಸ್ಟಿಕ್ ಹಾಗೂ ಕಾಲಿನಿಂದ ಪೆಡಲ್ಸ್ ಬಳಸಿ ರೋಬೋಟ್ನ ಕೈಗಳನ್ನು ನಿಯಂತ್ರಿಸುತ್ತಾರೆ. ಈ ಕೈಗಳಲ್ಲಿ ನಿಖರವಾದ ಸೂಕ್ಷ್ಮತೆ ನೀಡುವ ಶಸ್ತ್ರಚಿಕಿತ್ಸಾ ಸಾಧನಗಳು ಇರುತ್ತವೆ. ಇದು ಮಾನವ ಕೈಗಿಂತ ಸಹ ಹೆಚ್ಚು ನಿಖರವಾಗಿ ಕಾರ್ಯನಿರ್ವಹಿಸಬಲ್ಲದು. ಇಂತಹ ಶಸ್ತ್ರಚಿಕಿತ್ಸೆಯ ಮಹತ್ವ ಅಂದರೆ ಇದು ಸರಳವಾದ, ಕಡಿಮೆ ಗಾಯದ, ಹೆಚ್ಚು ಸುರಕ್ಷಿತ ವಿಧಾನ. ರಕ್ತಸ್ರಾವ ಕಡಿಮೆಯಾಗುತ್ತದೆ, ಚುಕ್ಕೆಗಳ ಗಾತ್ರ ತುಂಬಾ ಕಡಿಮೆಯಾಗಿ ರೋಗಿಯ ಮರುಸಜ್ಜಿಕೆಯ ಅವಧಿ ತೀವ್ರವಾಗಿ ಇಳಿಯುತ್ತದೆ. ಹೃದಯ, ಮೆದುಳು, ಕ್ಯಾನ್ಸರ್ ಇತ್ಯಾದಿಗಳಂತಹ ನಿಖರತೆಯ ಅಗತ್ಯವಿರುವ ಶಸ್ತ್ರಚಿಕಿತ್ಸೆಗಳಲ್ಲಿ ಈ ತಂತ್ರಜ್ಞಾನವು ಬಹುಪಾಲು ಯಶಸ್ವಿಯಾಗಿದೆ. ಇದಲ್ಲದೆ ಈ ರೋಬೋಟ್ಗಳಿಗೆ ಕೃತಕ ಬುದ್ಧಿಮತ್ತೆ AI ಸಹಜವಾಗಿಯೇ ಜೋಡಿಸಲಾಗುತ್ತದೆ. ರೋಗಿಯ ಡೇಟಾವನ್ನು ಎಳೆಕ್ಷಣದಲ್ಲೇ ವಿಶ್ಲೇಷಿಸಿ ಶಸ್ತ್ರಚಿಕಿತ್ಸೆಗೆ ಸೂಕ್ತ ಮಾರ್ಗವನ್ನು ಸೂಚಿಸುವಂತಹ ದಕ್ಷತೆ ಇವುಗಳಲ್ಲಿ ಇರುತ್ತದೆ. ಕೆಲವೊಂದು AI ಸಾಫ್ಟ್ವೇರ್ಗಳು ಸಂಭವಿಸಬಹುದಾದ ಸಮಸ್ಯೆಗಳನ್ನು ಮುಂಚಿತವಾಗಿ ಊಹಿಸಬಲ್ಲವು ಮತ್ತು ಶಸ್ತ್ರಚಿಕಿತ್ಸೆಯಲ್ಲಿ ಪರಿಣಾಮಕಾರಿಯಾಗಿ ಸಹಾಯ ಮಾಡಬಲ್ಲವು. ಇದೀಗ ಅಮೆರಿಕ, ಜಪಾನ್ ಮತ್ತು ಭಾರತದ ಹಲವು ಪ್ರಮುಖ ಆಸ್ಪತ್ರೆಗಳಲ್ಲಿ ಈ ತಂತ್ರಜ್ಞಾನವನ್ನು ಯಶಸ್ವಿಯಾಗಿ ಬಳಸಲಾಗುತ್ತಿದೆ. ಆದರೆ ಭವಿಷ್ಯ ಇನ್ನೂ ಹೆಚ್ಚು ಶಕ್ತಿಶಾಲಿಯಾಗಿದೆ. 5G ಮತ್ತು ಉಪಗ್ರಹ ಸಂಪರ್ಕದ ಸಹಾಯದಿಂದ ರಿಮೋಟ್ ಶಸ್ತ್ರಚಿಕಿತ್ಸೆಯು ಸಾಧ್ಯವಾಗುತ್ತಿದೆ. ಉದಾಹರಣೆಗೆ, ನ್ಯೂಯಾರ್ಕ್ನ ಒಬ್ಬ ಶಸ್ತ್ರಚಿಕಿತ್ಸಕ ಬೆಂಗಳೂರದ ಒಬ್ಬ ರೋಗಿಯ ಮೇಲೆ ಲೈವ್ ಆಗಿ ಶಸ್ತ್ರಚಿಕಿತ್ಸೆ ನಡೆಸಬಹುದು. ಆದರೆ ಪ್ರಶ್ನೆಗಳು ಸಹ ಇವೆ. ರೋಬೋಟ್ಗಳು ಮಾನವ ವೈದ್ಯರ ಅನುಭವವನ್ನು ಮೀರಿಸಬಹುದೇ? ಎಲ್ಲರಿಗೂ ಈ ತಂತ್ರಜ್ಞಾನ ಲಭ್ಯವೋ? ಶಸ್ತ್ರಚಿಕಿತ್ಸೆಯಲ್ಲಿ AI ಬಳಸುವುದರಿಂದ ಏನೇನಾದರೂ ನೈತಿಕ ಅಸಮಾಧಾನಗಳಿವೆಯಾ? ಇವೆಲ್ಲವೂ ಚರ್ಚೆಗೆ ಒಳಪಡುವ ಸಂಗತಿಗಳಾದರೂ ಒಂದು ವಿಷಯ ಸ್ಪಷ್ಟವಾಗಿದೆ. AI ಮತ್ತು ರೋಬೋಟ್ಗಳ ಸಂಯೋಜನೆಯು ವೈದ್ಯಕೀಯ ಕ್ಷೇತ್ರವನ್ನು ಸಂಪೂರ್ಣವಾಗಿ ಪರಿವರ್ತಿಸುತ್ತಿದೆ. ಇದು ಜೀವಗಳನ್ನು ಉಳಿಸುತ್ತಿದೆ, ದೋಷಗಳನ್ನು ಕಡಿಮೆ ಮಾಡುತ್ತಿದೆ ಮತ್ತು ನವೀನ ವೈದ್ಯಕೀಯದ ಹೊಸ ದಿಕ್ಕನ್ನು ತೋರಿಸುತ್ತಿದೆ. ನೀವು ರೋಬೋಟ್ನಿಂದ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳಲು ಸಿದ್ಧರಿದ್ದೀರಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ಬರೆದು ತಿಳಿಸಿ. ಇದು ಕೇವಲ ಭವಿಷ್ಯವಾಣಿ. ಇದನ್ನು ನಂಬಿಕೆ ಅಥವಾ ಅಧ್ಯಯನದ ದೃಷ್ಟಿಯಿಂದ ನೋಡಬಹುದು. ನಾವು ಈ ಶಕ್ತಿಶಾಲಿ ಕಾಲಘಟ್ಟದಲ್ಲಿ ಜಾಗೃತನಾಗಿರಬೇಕು, ಬದ್ಧತೆಯಿಂದ ಬದಲಾವಣೆಗಳನ್ನು ಅರ್ಥಮಾಡಿಕೊಳ್ಳಬೇಕು. ಇನ್ನಷ್ಟು ಭವಿಷ್ಯವಾಣಿ, ತಂತ್ರಜ್ಞಾನ ಮಾಹಿತಿ ಹಾಗೂ ಭಾರತೀಯ ಪರಂಪರೆಯಲ್ಲಿನ ವೈಜ್ಞಾನಿಕ ಮಹತ್ವಗಳಿಗಾಗಿ ನ್ಯೂರೋ AI ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.